ನಮ್ಮ ಕಾಲದಲ್ಲಿ ಇಂಥ ಒಂದು ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಪರಿಶುದ್ಧವಾದಂಥ ಆಡಳಿತವನ್ನು ಕೊಡಬೇಕು. ನಮ್ಮ ಗವರ್ನೆನ್ಸ್ ಇದರಲ್ಲಿ ಜನ ಅದನ್ನು ಮೆಚ್ಚುಗೆ ರೀತಿಯಲ್ಲಿ, ಏಕೆಂದರೆ ಬೆಂಗಳೂರು ನಾಗರಿಕರು ಇಡೀ ವಿಶ್ವಕ್ಕೆ ಹೆಸರಾದಂಥ ಒಂದು ನಗರ, ಅದರಲ್ಲಿ ಎಲ್ಲರ ಆಸ್ತಿಯ ದಾಖಲೆಗಳನ್ನ ಕರೆಕ್ಟ್ ಇಡಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾನು ತೆಗೆದುಕೊಂಡು ಇವತ್ತು ನಿಮಗೆ ಅನೌನ್ಸ್ ಮಾಡಲಿಕ್ಕೆ 16ನೇ ತಾರೀಕಿಂದ ಸಿದ್ಧತೆ ಮಾಡ್ಕೊಳ್ಳಿ. ಈಗ ಕೂಡ ನಾಳೆಯಿಂದನೇ ಹೋಗಿ ನಿಮ್ಮ ಆಫೀಸ್ಗಳಲ್ಲಿ ಅರ್ಜಿಗಳು ಕೊಡಿ, ಒಂದು ಟೋಕನ್ ನಂಬರ್ ಕೊಡಿ. ಆ ಏನು ನಿಮ್ಮ ಯಾರು ಏರಿಯಾಗೆ ಅಲ್ಲಿಗೆ ಬರ್ತದೆ ಅಲ್ಲಿ ಏನು ನಂಬರ್ಗಳಿರ್ತದೆ ಅವ್ರಿಗೆಲ್ಲ ಫೋನ್ ಮಾಡಿ ನಾವು ತಿಳಿಸ್ತೇವೆ. ಅಲ್ಲಿಗೆ ಬನ್ನಿ, ಏನಾದ್ರು ಸಮಸ್ಯೆ ಇತ್ತಂದ್ರೆ ಸರಿ ಇತ್ತು ಅಂದ್ರೆ ನಾವು ಮಾಡ್ಕೊಟ್ಬಿಡ್ತೀವಿ. ಸರಿ ಇಲ್ಲ ಅಂತಂದ್ರೆ ನೀವು ಮತ್ತೆ ಕೂತ್ಕೊಂಡು ದಾಖಲೆಗಳನ್ನು, ನಮ್ಗೇನೇನು ಮೂಲ ದಾಖಲೆಗಳು ಬೇಕು ಆ ದಾಖಲೆಗಳನ್ನ ಸ್ಕ್ಯಾನಿಂಗು, ಡಾಕ್ಯುಮೆಂಟೇಶನ್ನು, ಕೆಲವರು ಯಾರ್ದೋ ಆಸ್ತಿನ ಯಾರಿಗೋ ರಿಜಿಸ್ಟರ್ ಮಾಡಿಬಿಟ್ಟಿರ್ತಾರೆ, ಫಸ್ಟು ತಗೋಬಿಟ್ಟಿರ್ತಾರೆ. ನಾನೇ ಅನುಭವಿಸಿದ್ದೇನೆ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ತಂಗಿಗೆ ಒಂದು ಆಸ್ತಿ ತಗೊಂಡಿದ್ದೆ. ನಾನು ಅವ್ರಿಗೆ ಖಾತೆನೇ ಕೊಡೋಕ್ಕಾಗಿಲ್ಲ, ಬೇರೆ ಇನ್ನೊಬ್ರು ತಗೊಂಡಿದ್ದು ಅವ್ರ ಖಾತೆ ಆಗೋಯ್ತು, ನಮ್ಮ ಖಾತೆನೇ ಆಗಲಿಲ್ಲ. ಇಂಥ ಸಂದರ್ಭಗಳು ಇವತ್ತು ನನಗೆ ಅನುಭವ ಇದೆ. ಸೊ ಅದಕ್ಕೆ ನಾವೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಇದಕ್ಕೆ ಇಂಥ ಒಂದು ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗುವಂಥ, ನಾಗರಿಕರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು, ಅವರ ಆಸ್ತಿ ಮುಂದಿನ ಭವಿಷ್ಯಕ್ಕೆ, ಅವರ ಕುಟುಂಬಕ್ಕೆ ಈ ಭೂಮಿ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಮ್ಮ, ನಮಗೆ ಎಷ್ಟು ಬಿ ಖಾತಾ ಇದೆ ಅಂತ ಗೊತ್ತಿದೆ. ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು ಅಂತ ಇನ್ನು ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಇದು ಮುಂದುವರಿಸ್ತಾ ಇದೀವಿ. ಫಸ್ಟ್ ಒಂದು 3 ತಿಂಗಳು ಮಾಡ್ತೀವಿ. ಒನ್ ಮಿನಿಟ್. ಪ್ರತಿ ವಾರ 5,000 ಜನಕ್ಕೆ ಪ್ರತಿ ವಾರ ಒಂದು 5,000 ಜನ. ಈಗ ಒಬ್ರು ಎಷ್ಟು ಕೆಲಸ ಮಾಡ್ಬೋದು ಅನ್ನೋದು ಕೂಡ ಇದೆ. ಟೈಮಿಂಗ್ ಹೋಗಿ ಇನ್ನೊಬ್ರು ಮಾತಾಡಬೇಕು, ಸುಮ್ಮನೆ ಈಸ್ಕೊಳಕ್ಕಾಗಲ್ಲ ಅರ್ಜಿ, ಅವ್ರ ಮಾತಾಡಬೇಕು, ಅವ್ರ ದಾಖಲೆ ಕೂತ್ಬಿಡ್ಬೇಕು. ಆ ಟೈಮಿಂಗ್ ಏನು ಅಂತ ಅಂದ್ಬಿಟ್ಟು ಇನ್ನು ನಮಗೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಲ್ಲ. ಯಾಕೆಂದ್ರೆ ಇಲ್ಲಿ 1 ವೇ ಅಲ್ಲ, 2 ವೇ ಮಾತಾಡ್ತಾ ಇರ್ಬೇಕಲ್ಲ, ಅವ್ರು ಕನ್ವಿನ್ಸ್ ಮಾಡ್ತಾ ಇರಬೇಕು. ಈಸ್ಕೊಟ್ಟು ಕಳ್ಸೋಕ್ಕಾಗಲ್ಲ. ಸರಿ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ಅದಕ್ಕೆ ನಾನೀಗ ಬೇಕಾದ್ರೆ ಮುಂದುವರಿಸ್ತೀವಿ. ನಾವು ವಿಲ್ ಗೋ ಕಂಟಿನ್ಯೂ. ಎಷ್ಟು ಬಿ ಖಾತಾ ಇದೆ ಅದನ್ನೆಲ್ಲ ಎ ಖಾತಾ ಪರಿವರ್ತನೆ ಮಾಡಬೇಕು. ಅವ್ರು ದುಡ್ಡು ಕಟ್ಟಬೇಕು. ಕೆಲವು ದುಡ್ಡು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ನಾವು ಬಿಲ್ಡಿಂಗ್ನ ರೆಗ್ಯುಲೈಸ್ ಮಾಡ್ತಲ್ಲ, ಇಲ್ಲಿ ಫಸ್ಟ್ ಒಂದು ಭೂಮಿ ಮಾಡ್ತಾ ಇದೀವಿ, ಆಮೇಲೆ ಬಿಲ್ಡಿಂಗ್ ಬಗ್ಗೆ. ಯಾಕೆಂದ್ರೆ ಬೇಕಾದಷ್ಟು ರೆಗ್ಯುಲೇಷನ್ಸ್, ಬೇಕಾದಷ್ಟು ಇಶ್ಯೂಸ್ ಇದೆ. ಫಸ್ಟ್ ಅವನು ನಿಂತ್ಕೊಂಡಿರೋಂಥ ನೆಲ ಇದೆಯಲ್ಲ, ಆ ನೆಲನ ಫಸ್ಟ್ ನಾವು ಅವನ ನೆಲದಲ್ಲಿ ಅವನು ಕೂತ್ಕೊಂಡವನ ಅಂತ ಫಸ್ಟ್ ಚೆಕ್ ಮಾಡ್ತೀವಿ.